ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮುಂಬೈನ ಅಟಲ್ ಸೇತುವಿನಿಂದ ಜಿಗಿದು ಒಬ್ಬರು ಆತ್ಮಹತ್ಯೆ ಮಾಡ್ಕೋತಾರೆ, ಆ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೀನಿ. ಅಂದರೆ ಆ ವಿಚಾರವನ್ನೇ ನಾನು ಫೋಕಸ್ ಮಾಡ್ತಾ ಇಲ್ಲ, ಆ ಮನಸ್ಥಿತಿಯ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೇನೆ. ಸೊ ಆ ಮನಸ್ಥಿತಿ ಏನು, ಅವ್ರು ಯಾಕಾಗಿ ಆತ್ಮಹತ್ಯೆನ ಮಾಡಿಕೊಂಡ್ರು? ಅಲ್ಲಿ ಮೀಡಿಯಾ ರಿಪೋರ್ಟ್ಸ್ಗಳು ಹೇಳೋದು ಫೈನಾನ್ಷಿಯಲ್ ಸ್ಟ್ರೆಸ್ ಅಂತ. ಆಮೇಲೆ ಅವರು ಹೆಂಡ್ತಿನೂ ಕೂಡ ಹೇಳಿದ್ರಂತೆ, ಅವ್ರು ಹೊರದೇಶದಲ್ಲಿದ್ದಾಗ ಅಲ್ಲೂ ಕೂಡ ಒಮ್ಮೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದರಂತೆ. ಅವರು ಯಾವುದೋ ಒಂದು ಉದ್ಯಮವನ್ನು ಪ್ರಾರಂಭಿಸಿದ್ದಾರೆ, ಅಲ್ಲಿ ಫೈನಾನ್ಷಿಯಲ್ ಸ್ಟ್ರೆಸ್ ಅವರಿಗೆ ಆಗಿತ್ತು ಅಂತ. ಇದು ಒಂದು ಕಡೆ. ಫೈನಾನ್ಷಿಯಲ್ ಸ್ಟ್ರೆಸ್ ಮನುಷ್ಯನನ್ನು ಕುಗ್ಗಿಸುತ್ತೆ ನಿಜ, ಆದರೆ ಅದಕ್ಕೆ ಸಾವೇ ಉತ್ತರ ಆಗಬಾರ್ದು. ಅದನ್ನು ನಾವು ಎದುರಿಸುವ ಸಾಮರ್ಥ್ಯವನ್ನು ಇಟ್ಕೊಳ್ಬೇಕಾಗತ್ತೆ ಒಂದು. ಎರಡನೇದಾಗಿ, ನಮ್ಮ ಸಾಮರ್ಥ್ಯಕ್ಕೂ ಮೀರಿ ಸಾಲವನ್ನು ಮಾಡ್ತಕ್ಕಂಥದ್ದು. ಅದು ಅವರ ಕತೆ ಏನಾಗಿತ್ತು ನನಗೆ ಗೊತ್ತಿಲ್ಲ. ಎಷ್ಟೋ ಸಲ ಉದ್ಯಮ ಅಂದರೆ ನಾವೇನೋ ಒಂದು ಕನಸು ಕಟ್ಕೊಂಡು ಬಂದಿರ್ತೀವಿ, ಆದರೆ ಅದು ಬೇರೆ ಥರ ಆಗಿ ನಮಗೆ ನಷ್ಟ ಆಗುತ್ತೆ. ಆನಂತರ ಅವರು ಫೈನಾನ್ಷಿಯಲ್ ಸ್ಟ್ರೆಸ್ಸಿಗೆ ಹೋಗಿರ್ಬೋದು, ಅಸಹಾಯಕ ಸ್ಥಿತಿ ಅವರಲ್ಲಿ ಇರ್ಬೋದು, ಅಥವಾ ಅವರಿಗೆ ಯಾವುದೋ ಮಾನಸಿಕ ಸಮಸ್ಯೆ ಕೂಡ ಇದ್ದಿರ್ಬೋದು. ಅದನ್ನು ನಾವು ಅಲ್ಲಗಳೆಯೋದಕ್ಕೆ ಆಗೋದಿಲ್ಲ. ಅದೇನೇ ಇರಲಿ, ಒಂದು ಈ ಫೈನಾನ್ಷಿಯಲ್ ಸ್ಟ್ರೆಸ್ ಬರೋದರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಯಾಕಾಗಿ ಫೈನಾನ್ಷಿಯಲ್ ಸ್ಟ್ರೆಸ್ ಬರುತ್ತೆ ಮನುಷ್ಯನಿಗೆ ಅಂತ? ರೈತರು ಆತ್ಮಹತ್ಯೆಯನ್ನು ಮಾಡ್ಕೋತಾರೆ ಸಾಲವನ್ನು ತೀರಿಸೋದಕ್ಕೆ ಆಗದೆ. ಅದು ಯಾಕೆ ಬರುತ್ತೆ ಫೈನಾನ್ಷಿಯಲ್ ಸ್ಟ್ರೆಸ್? ಉತ್ಪತ್ತಿ ಸಾಕಾಗದೆ ಬರುತ್ತೆ ಒಂದು. ನಮ್ಮ ಅಗತ್ಯಕ್ಕೆ ಬೇಕಾದಂತಹ ಹಣವನ್ನು ಹೊಂದಿಸೋದಕ್ಕೆ ಆಗದೇ ಇದ್ದಾಗ ಬರುತ್ತೆ. ರೈತರಲ್ಲಿ ಹೆಚ್ಚಿನ ರೈತರಲ್ಲಿ ಆಗ್ತಕ್ಕಂಥ ಸಮಸ್ಯೆ ಏನು ಅಂದರೆ, ಪಾಪ ಅವರ ಅಗತ್ಯತೆಗಳನ್ನು ಮುಟ್ಟೋದಕ್ಕಾಗೋದಿಲ್ಲ. ಅಂದರೆ ಊಟಕ್ಕೆ ಅಕ್ಕಿ ಬೇಕಾಗಿರುತ್ತೆ, ಹಾಕ್ಕೊಳ್ಳೋದಕ್ಕೆ ಬಟ್ಟೆ ಬೇಕಾಗಿರುತ್ತೆ, ಮನೆ ಮಾಡ್ಕೋಬೇಕಾಗಿರುತ್ತೆ, ಈ ರೀತಿಯ ಹಲವಾರು ಖರ್ಚುಗಳು ಇರುತ್ತೆ. ಅವೆಲ್ಲ ನಮ್ಮ ಮೂಲಭೂತ ಅಗತ್ಯಗಳು. ಆದರೆ ಅದರಿಂದ ಬರ್ತಕ್ಕಂಥ ಫೈನಾನ್ಷಿಯಲ್ ಸ್ಟ್ರೆಸ್ ಬೇರೆ. ಆದರೆ ನಾವೇ ಸೃಷ್ಟಿಸಿಕೊಂಡಂತಹ ಫೈನಾನ್ಷಿಯಲ್ ಸ್ಟ್ರೆಸ್ಗಳಿದೆ ಒಂದಿಷ್ಟು. ಅದನ್ನು ನಾನು ಮಾತಾಡೋದಕ್ಕೆ ಬರ್ತೀನಿ ಇವತ್ತು. ಅದು ಪ್ರದರ್ಶನದ ಅಥವಾ ವೈಭವದ ಆಸೆಯಿಂದ ಬರ್ತಕ್ಕಂಥದ್ದು. ಅಥವಾ ನಮ್ಮ ಸ್ಟೇಟಸನ್ನು ಶೋ ಮಾಡಬೇಕು ಜನರಿಗೆ, ನಮ್ಮ ಅಕ್ಕಪಕ್ಕದವರ ಎದುರುಗಡೆ ನಾವು ಶ್ರೀಮಂತರು ಅಂತ ತೋರಿಸ್ಕೋಬೇಕು ಅನ್ನುವ ಆ ಪ್ರದರ್ಶನದ ಆಸೆಯ ಮೇಲೆ ಬರ್ತಕ್ಕಂತಹ ಫೈನಾನ್ಷಿಯಲ್ ಸ್ಟ್ರೆಸ್, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇವತ್ತೇನಾಗಿದೆ ಅಂದರೆ, ಇವತ್ತಿನ ಹೆಚ್ಚಿನ ಯುವಕರಲ್ಲಿ ಏನಾಗ್ತಾ ಇದೆ ಅಂದರೆ, ಕೆಲಸಕ್ಕೆ ಹೊಸದಾಗಿ ಸೇರ್ತಾರೆ, ಅವರ ಅಕ್ಕಪಕ್ಕದ ಜನರನ್ನು ನೋಡ್ತಾರೆ, ಅವರ ಫ್ರೆಂಡ್ಸನ್ನು ನೋಡ್ತಾರೆ, ಅವರು ಕಾರ್ ಇರುತ್ತೆ, ಅಪಾರ್ಟ್ಮೆಂಟ್ಗಳನ್ನು ತೊಗೊಂಡಿರ್ತಾರೆ, ಅವರು ಅಂತ ಇದರಲ್ಲಿ ವಿಲಾಸಿ ಜೀವನವನ್ನು ಮಾಡ್ತಾ ಇರ್ತಾರೆ. ಅದನ್ನು ನೋಡಿ ಇವರಿಗೂ ಅನಿಸುತ್ತೆ, ನಾನು ಒಂದು ಕಾರ್ ತೊಗೋಬಾರ್ದು, ಹೆಂಗೋ EMI ಇಂದ ಕೊಡ್ತಾರಲ್ಲ, ನಾನು ಯಾಕೆ ಒಂದು ಅಪಾರ್ಟ್ಮೆಂಟನ್ನು ತೊಗೋಬಾರ್ದು, ಹೆಂಗೋ ಸಾಲ ಸಿಗುತ್ತಲ್ಲ ಅಂತ ವಿಪರೀತವಾಗಿ ಸಾಲ ಮಾಡ್ಕೊಬಿಡ್ತಾರೆ. ಕೆಲಸದಲ್ಲಿ ಏನೋ ಒಂದು ಸ್ಟ್ರೆಸ್ ಇರುತ್ತೆ, ಅಲ್ಲೇನೋ ಹೆಚ್ಚು ಕಮ್ಮಿ ಆದ ತಕ್ಷಣ ಆ ಸ್ಟ್ರೆಸ್ಸು, ಫೈನಾನ್ಷಿಯಲ್ ಸ್ಟ್ರೆಸ್ಸು ಎರಡೂ ಸೇರಿ ಅವರಿಗೆ ಆಘಾತವನ್ನು ಉಂಟು ಮಾಡುತ್ತೆ. ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ ಅಥವಾ ಡಿಪ್ರೆಸ್ ಆಗ್ತಾರೆ. ಸೊ ಕೆಲಸದಲ್ಲಿ ಏನೋ ಹೆಚ್ಚು ಕಮ್ಮಿ ಆಯಿತು, ಅಥವಾ ಏನೋ ಹೆಡ್ ಕೌಂಟ್ಸನ್ನು ಕಡಿಮೆ ಮಾಡ್ತಾ ಇದ್ದಾರೆ ಕಂಪನಿಯಲ್ಲಿ ಅಂತ ಅನ್ನಿಸ್ದಾಗ ಇವರಿಗೆ ಇಲ್ಲಿ ಟೆನ್ಷನ್ ಶುರುವಾಯಿತು. ಯಾಕೆಂದರೆ ಇವ್ರದ್ದು ಸಾಲ ಮಾಡ್ಕೊಬಿಟ್ಟಿರ್ತಾರೆ ಆಲ್ರೆಡಿ, ತಿಂಗಳ ಇಂತಿಷ್ಟು ಅಂತ ಹೋಗ್ತಾ ಇರುತ್ತೆ ಸಾಲಕ್ಕೆ. ಇಲ್ಲಿ ಇದು ನಮ್ಮ ಅಗತ್ಯಕ್ಕಿಂತ ಹೆಚ್ಚು ಸಾಲವನ್ನು ಮಾಡಿದಾಗ ಆಗ್ತಕ್ಕಂತಹ ಸಮಸ್ಯೆಗಳು. ಈ ರೀತಿಯ ಸಮಸ್ಯೆಗಳನ್ನು ಮಾಡಿಕೊಂಡವರೇ ಹೆಚ್ಚು ಜನ ಇದ್ದಾರೆ ಅಂತ ನನಗನ್ಸುತ್ತೆ. ಆದರೆ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲಾಗದೇ ಇರೋರು ಕೂಡ ಹೆಚ್ಚು ಜನ ಇದ್ದಾರೆ. ಎಷ್ಟೋ ರೈತರು ಪಾಪ ಕಷ್ಟಪಡ್ತಾರೆ, ಬರ ಬಂದ್ಬಿಡುತ್ತೆ ಅಥವಾ ಪ್ರವಾಹ ಬರುತ್ತೆ, ಅವ್ರ ಬೆಳೆ ಎಲ್ಲ ನಾಶ ಆಗುತ್ತೆ, ಬೆಳೆ ಪರಿಹಾರ ಕೊಟ್ಟಿದ್ದು ಸಾಕಾಗಲ್ಲ, ನಂತರ ಅವರ ಬೆಳೆಗೆ ರೇಟ್ಗಳು ಸಿಗಲ್ಲ ಹೊರಗಡೆ ಮಾರ್ಕೆಟಲ್ಲಿ. ಇದೆಲ್ಲ ಅವರ ಅಗತ್ಯತೆಗಳನ್ನು ಪೂರೈಸಿಕೊಳ್ಳೋಕ್ಕೆ ಆಗದೇ ಇರತಕ್ಕಂಥ ಬರ್ತಕ್ಕಂಥ ಫೈನಾನ್ಷಿಯಲ್ ಸ್ಟ್ರೆಸ್. ಇಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದು ನಾವೇ ಸೃಷ್ಟಿಸಿಕೊಳ್ಳುವ ಫೈನಾನ್ಷಿಯಲ್ ಸ್ಟ್ರೆಸ್. ನಿಜವಾಗ್ಲೂ ನನಗೆ ಅದು ಬೇಕಾಗಿತ್ತಾ? ನಾನು ಕಾರ್ ತೊಗೋಬೇಕಾಗಿತ್ತಾ? ನನ್ನ ಮನೆ ತೊಗೋಬೇಕಾಗಿತ್ತಾ? ಬಾಡಿಗೆ ಮನೇಲಿ ಇದ್ದಿದ್ರೆ ಆಗ್ತಾ ಇರಲಿಲ್ವಾ? ನನ್ನ ಕೆಪಬಿಲಿಟಿ ಅಷ್ಟಿದೆಯಾ? ನಾಳೆ ಏನಾದರೂ ಕೆಲಸದಲ್ಲಿ ಹೆಚ್ಚು ಕಮ್ಮಿ ಆದರೆ ನನಗೆ ಅದನ್ನು ನಿಭಾಯಿಸುವ ಸಾಮರ್ಥ್ಯ ಇದೆಯಾ? ಅದನ್ನೆಲ್ಲ ಯೋಚನೆಯಲ್ಲಿ ಇಟ್ಟುಕೊಂಡು ಮಾಡಿದ್ರೆ ಹೆಚ್ಚು ಫೈನಾನ್ಷಿಯಲ್ ಸ್ಟ್ರೆಸ್ ಬರಲ್ಲ. ಅದೇ ಫೈನಾನ್ಸ್ ಬಗ್ಗೆ ನಾನು ಹೆಚ್ಚಿಗೆ ಬೇರೆ ವಿಡಿಯೋದಲ್ಲಿ ಮಾಡ್ತೀನಿ. ನಾವು ಹೇಗೆ ಕ್ಯಾಶ್ ಫ್ಲೋವನ್ನು ಕ್ರಿಯೇಟ್ ಮಾಡ್ಕೋಬೇಕು,
ಹೇಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸನ್ನು ಕ್ರಿಯೇಟ್ ಮಾಡಬೇಕು, ಅದನ್ನೆಲ್ಲ ನಾನು ಬೇರೆ ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ. ಆದರೆ ಒಟ್ಟಾರೆಯಾಗಿ ಈ ಪ್ರದರ್ಶನದ ಹಿಂದೆ ನಾವು ತೋರಿಸ್ಕೋಬೇಕು ಅನ್ನುವಂಥ ಅದರ ಹಿಂದೆ ಮಾತ್ರ ಹೋಗಬೇಡಿ. ನನ್ನ ಅಗತ್ಯತೆಗಳಿಗೆ ಏನು ಬೇಕು ಅದ್ರ ಬಗ್ಗೆ, ನನ್ನ ಬಗ್ಗೆ ನೀವು ಯೋಚನೆ ಮಾಡಿ. ನನ್ನ ಬಗ್ಗೆ ಅಂದರೆ ನಿಮ್ಮ ಬಗ್ಗೆ ನಾನು ಹೇಳ್ತಾ ಇರೋದು. ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ, ನನಗಿದು ನಿಜವಾಗ್ಲೂ ಬೇಕಾ ಬೇಡವಾ, ಅಥವಾ ನಾನು ಇದನ್ನು ಪ್ರದರ್ಶನಕ್ಕಾಗಿ ತಗೋತಾ ಇದ್ದೀನ, ಅಥವಾ ಒಂದು ಸ್ಟೇಟಸನ್ನು ತೋರಿಸೋದಕ್ಕಾಗಿ ತಗೋತಾ ಇದ್ದೀನ, ಅಥವಾ ನಿಜವಾಗ್ಲೂ ನನಗೆ ಅದರ ಅವಶ್ಯಕತೆ ಇದೆಯಾ, ಇದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕು. ನಮ್ಮ ಆಸೆಗಳಿರುತ್ತೆ, ಕೆಲವೊಬ್ಬೊಬ್ಬರಿಗೆ ಒಂದೊಂದು ಪ್ಯಾಷನ್ ಇರುತ್ತೆ, ಅದಕ್ಕೆ ಸ್ಪೆಂಡ್ ಮಾಡ್ತಾರೆ, ಅದು ಓಕೆ, ಅದು ಅವರ ಇಷ್ಟ. ಅವರ ಇಷ್ಟ ಬೇರೆ. ಆದರೆ ಈ ಹೊರಗಡೆಯ ಸಮಾಜ ಸೃಷ್ಟಿಸುವ ಪ್ರೆಷರ್ ಬೇರೆ. ಕೆಲಸಕ್ಕೆ ಸೇರ್ತಾನೆ, ಕಾರ್ ತೊಗೊಂಡ, ಮನೆ ತೊಗೊಂಡ, ಈ ರೀತಿಯ ಒಂದು ಇದನ್ನು ಸೃಷ್ಟಿಸಿಬಿಟ್ಟಿದೆ ನಮ್ಮ ಸಮಾಜ. ಅದೊಂದು ನಾರ್ಮ್ ಆಗಿಬಿಟ್ಟಿದೆ. ಆ ನಾರ್ಮಿಂದ ನಾವು ಹೊರಗಡೆ ಬರಬೇಕು. ಅದು ನನಗೆ ಬೇಕಾ ಅನ್ನುವ ಯೋಚನೆ ನಮ್ಮಲ್ಲಿರಬೇಕು. ಹಾಗಾಗಿ ನಾವು ಈ ಸಮಾಜ ಸೃಷ್ಟಿಸಿದ ಪ್ರದರ್ಶನದ ಕಲ್ಪನೆಗಿಂತ ನಮ್ಮ ಅಗತ್ಯತೆಯ ಕಲ್ಪನೆಯಲ್ಲಿ ನಾವು ಇರಬೇಕು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತೇನೆ. ಧನ್ಯವಾದಗಳು.